ಈ 30ನೇ ತಾರೀಕು ಮುಗೀತು ಅಂತಂದರೆ ಇನ್ಯಾವತ್ತೂ ಕೂಡ ನವಂಬರ್ ಕ್ರಾಂತಿ ಅನ್ನೋಂಗೆ ಇಲ್ಲ. ಯಾಕಂದರೆ ಈ ನವಂಬರ್ ಮುಗದೇ ಹೋಗುತ್ತೆ. ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರಾ? ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ಸುತ್ತಾ? ಈಗ ಅವ್ರ ಪ್ರಕಾರ ನವಂಬರ್ ಕ್ರಾಂತಿ ಇಲ್ಲ, ಇನ್ನು ಮುಂದೆ ಸಂಕ್ರಾಂತಿ ಅಂತ ಹೇಳ್ಕೊಂಡಿರ್ಬೇಕು. ಸಂಕ್ರಾಂತಿ ವರ್ಷಕ್ಕೊಂದ್ಸರಿ ಬಂದೇ ಬರ್ತದೆ, ನೀವು ಹೇಳ್ದಿದ್ರು ಬರ್ತದೆ. ನವಂಬರ್ ಕ್ರಾಂತಿ ಯಾವುದೂ ಇಲ್ಲ, ಆದರೆ ಸೃಷ್ಟಿ ಮಾಡಿದ್ದೇ ಕಾಂಗ್ರೆಸ್ನವರು. ನವಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಮಾನ್ಯ ರಾಜಣ್ಣವರು ನೇರವಾಗಿ ಹೇಳಿದರು. ಬಟ್ ಕ್ರಾಂತಿ ಮಾಡಲಿಕ್ಕೆ ಹೊರಟೋರು ಏನು ಮಾಡ್ಕೊಂಡ್ರಿ ಈಗ ನೀವು? ವಾಂತಿ ಮಾಡ್ಕೊಂಡಿದ್ದಾರೆ ಈಗ ಅವರು. ಅದರಿಂದಾಗಿ ಇದಕ್ಕೆ ಏನೂ ಬೆಲೆ ಇಲ್ಲ. ಅಧಿಕಾರ ಆಮೇಲೆ ಹೈಕಮಾಂಡ್ ಅಂತಿರ್ತಾರೆ. ಈ ಡೆಲ್ಲಿ ಈಸ್ ಮೈ ಟೆಂಪಲ್ ಅಂತಾರೆ. ಟೆಂಪಲ್ ಗಾಂಧಿ ಫ್ಯಾಮಿಲಿ ಈಸ್ ಯುವರ್ ಗಾಡ್. ಹಂಗಾದರೆ ಡೆಲ್ಲಿ ಈಸ್ ಎ ಟೆಂಪಲ್, ಗಾಂಧಿ ಫ್ಯಾಮಿಲಿ ಈಸ್ ಎ ಗಾಡ್. ಅದ್ರ ಪ್ರಕಾರ ನಡೀತಾ ಇದು. ಸಿ, ಹೈಕಮಾಂಡ್ ಈಸ್ ಎ ಡೆಡ್ ಬಾಡಿ ನೆವರ್ ಆನ್ಸರ್. ಸಿ, ಆ ಪರಿಸ್ಥಿತಿಗೆ ಬಂದಿದೆ ಕಾಂಗ್ರೆಸ್. ಸರ್, ಒಂದು ವಿಚಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ AICC ಅಧ್ಯಕ್ಷರಾಗಿ ನಾನು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ. ಡಿ ಕೆ ಶಿವಕುಮಾರ್ಗೆ ಅನಿಸಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಂತೂ ಪರಿಹಾರ ಸಿಗಲ್ಲ, ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ, ಸೊ ಹೀಗಾಗಿ ನಾವೇ ಮಾತಾಡ್ಕೊಂಡು ಮುಗಿಸ್ಕೊಳ್ಳೋಣ ಅನ್ನೋಂಥ ತೀರ್ಮಾನಕ್ಕೆ ಬಂದ್ರ ಅಂತ. ಅಲ್ಲ, ನನಗನ್ಸೋದು ಯಾವತ್ತೂ AICC ಅಧ್ಯಕ್ಷರನ್ನು ಹೈಕಮಾಂಡ್ ಅಂತೇಳಿ ಇಡೀ ದೇಶ ತಿಳ್ಕೊಂಡಿದೆ. ಅವರು ನನ್ನ ಕೈಯಲ್ಲಿ ಏನೂ ಇಲ್ಲ, ಐ ಆಮ್ ಹೆಲ್ಪ್ಲೆಸ್, ನನ್ನ ತುಟಿಗಳು ಏನೋ ಗಮ್ಮಾಕಿ ಮೆತ್ತಿಬಿಟ್ಟಿದ್ದಾರೆ ಅನ್ನೋ ಥರ ಮಾತಾಡಿದ್ರಲ್ಲ, ಅದು ಇವರಿಗೆಲ್ಲ ಭ್ರಮನಿರಸನ ಆಯಿತು. ಅಂದರೆ ಇವರು ಯಾವುದೇ ಸಮಸ್ಯೆಗೆ ಪರಿಹಾರ ಕೊಡೋರಲ್ಲ. ಅಂದರೆ ಇದನ್ನು ಬಿಟ್ಟು ಇನ್ನೊಂದು ಹೈಕಮಾಂಡ್ ಇದೆ ಇಲ್ಲೋ ಅಂತ ಅವ್ರಿಗೆ ಅನಿಸಿದ ಮೇಲೆ ಅವರು ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಇವರೇ ನಮಗೆ ಪರಿಹಾರ ಕೊಡಬೇಕು, ಇನ್ಯಾರಿಂದನೂ ಆಗಲ್ಲ, ಇವರೆಲ್ಲ ನಾಮಕೆ ಅವಸ್ಥೆಗೆ ಇರೋದು ಅನ್ನೋದು ಕಾಂಗ್ರೆಸ್ ಲೀಡರ್ಗಳಿಗೆ ಮನವರಿಕೆ ಆಗೋಯ್ತು. ಅದರಿಂದಾಗಿ ಡೆಲ್ಲಿಗೆ ಹೋಗೋ ಇದಾಯಿತು. ಅಲ್ಲಿ ಪರಿಸ್ಥಿತಿ ಏನಿದೆ ಅಂತಂದರೆ ರಾಹುಲ್ ಗಾಂಧಿ ಟೋಟಲಿ ಇಮ್ಮೆಚೂರ್. ಸೋನಿಯಾ ಗಾಂಧೀಜಿ ಅವ್ರ ಬಗ್ಗೆ ಅವ್ರಿಗೆ ಅವರ ಹೆಲ್ತು ಸರಿಯಿಲ್ಲ, ಅವರು ಯಾವುದಕ್ಕೂ ತಲೆ ಹಾಕಲ್ಲ ಅಂತ ಬೇರೆ ಹೇಳ್ತಾರೆ. ಆಮೇಲೆ ಒಬ್ಬೊಬ್ಬರು ಕಡೆಗೆ ಒಬ್ಬೊಬ್ಬರು ಇದ್ದಾರೆ. ಇದರಿಂದಾಗಿ ಯಾರು ಎಷ್ಟು ಕೊಡ್ಬೋದು ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಅನ್ನೋದ್ರ ಬಗ್ಗೆ, ಸೊ ಅಲ್ಲಿ ನನ್ನ ಕಡೆ ಬಂದವರು ಎಷ್ಟು ಕೊಡ್ತಾರೆ, ನಿನ್ನ ಕಡೆ ಬಂದವರು ಎಷ್ಟು ಕೊಡ್ತಾರೆ, ಈ ರೀತಿ ನಡೆಸ್ಕೊಂಡು ಇವರು ಇತ್ಯರ್ಥ ಮಾಡಲಿಲ್ಲಿ ಫೇಲ್ ಆಗಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಪ್ರತಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ 30ನೇ ತಾರೀಕು ಮುಗೀತು ಅಂತಂದರೆ ಇನ್ಯಾವತ್ತೂ ಕೂಡ ನವಂಬರ್ ಕ್ರಾಂತಿ ಅನ್ನೋಂಗೆ ಇಲ್ಲ. ಯಾಕಂದರೆ ಈ ನವಂಬರ್ ಮುಗದೇ ಹೋಗುತ್ತೆ. ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರಾ? ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ಸುತ್ತಾ? ಈಗ ಅವ್ರ ಪ್ರಕಾರ ನವಂಬರ್ ಕ್ರಾಂತಿ ಇಲ್ಲ, ಇನ್ನು ಮುಂದೆ ಸಂಕ್ರಾಂತಿ ಅಂತ ಹೇಳ್ಕೊಂಡಿರ್ಬೇಕು. ಸಂಕ್ರಾಂತಿ ವರ್ಷಕ್ಕೊಂದ್ಸರಿ ಬಂದೇ ಬರ್ತದೆ, ನೀವು ಹೇಳ್ದಿದ್ರು ಬರ್ತದೆ. ನವಂಬರ್ ಕ್ರಾಂತಿ ಯಾವುದೂ ಇಲ್ಲ, ಆದರೆ ಸೃಷ್ಟಿ ಮಾಡಿದ್ದೇ ಕಾಂಗ್ರೆಸ್ನವರು. ನವಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಮಾನ್ಯ ರಾಜಣ್ಣವರು ನೇರವಾಗಿ ಹೇಳಿದರು. ಬಟ್ ಕ್ರಾಂತಿ ಮಾಡಲಿಕ್ಕೆ ಹೊರಟೋರು ಏನು ಮಾಡ್ಕೊಂಡ್ರಿ ಈಗ ನೀವು? ವಾಂತಿ ಮಾಡ್ಕೊಂಡಿದ್ದಾರೆ ಈಗ ಅವರು. ಅದರಿಂದಾಗಿ ಇದಕ್ಕೆ ಏನೂ ಬೆಲೆ ಇಲ್ಲ. ಅಧಿಕಾರ ಆಮೇಲೆ ಹೈಕಮಾಂಡ್ ಅಂತಿರ್ತಾರೆ. ಈ ಡೆಲ್ಲಿ ಈಸ್ ಮೈ ಟೆಂಪಲ್ ಅಂತಾರೆ. ಟೆಂಪಲ್ ಗಾಂಧಿ ಫ್ಯಾಮಿಲಿ ಈಸ್ ಯುವರ್ ಗಾಡ್. ಹಂಗಾದರೆ ಡೆಲ್ಲಿ ಈಸ್ ಎ ಟೆಂಪಲ್, ಗಾಂಧಿ ಫ್ಯಾಮಿಲಿ ಈಸ್ ಎ ಗಾಡ್. ಅದ್ರ ಪ್ರಕಾರ ನಡೀತಾ ಇದು. ಸಿ, ಹೈಕಮಾಂಡ್ ಈಸ್ ಎ ಡೆಡ್ ಬಾಡಿ ನೆವರ್ ಆನ್ಸರ್. ಸಿ, ಆ ಪರಿಸ್ಥಿತಿಗೆ ಬಂದಿದೆ ಕಾಂಗ್ರೆಸ್. ಸರ್, ಒಂದು ವಿಚಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ AICC ಅಧ್ಯಕ್ಷರಾಗಿ ನಾನು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ. ಡಿ ಕೆ ಶಿವಕುಮಾರ್ಗೆ ಅನಿಸಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಂತೂ ಪರಿಹಾರ ಸಿಗಲ್ಲ, ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ, ಸೊ ಹೀಗಾಗಿ ನಾವೇ ಮಾತಾಡ್ಕೊಂಡು ಮುಗಿಸ್ಕೊಳ್ಳೋಣ ಅನ್ನೋಂಥ ತೀರ್ಮಾನಕ್ಕೆ ಬಂದ್ರ ಅಂತ. ಅಲ್ಲ, ನನಗನ್ಸೋದು ಯಾವತ್ತೂ AICC ಅಧ್ಯಕ್ಷರನ್ನು ಹೈಕಮಾಂಡ್ ಅಂತೇಳಿ ಇಡೀ ದೇಶ ತಿಳ್ಕೊಂಡಿದೆ. ಅವರು ನನ್ನ ಕೈಯಲ್ಲಿ ಏನೂ ಇಲ್ಲ, ಐ ಆಮ್ ಹೆಲ್ಪ್ಲೆಸ್, ನನ್ನ ತುಟಿಗಳು ಏನೋ ಗಮ್ಮಾಕಿ ಮೆತ್ತಿಬಿಟ್ಟಿದ್ದಾರೆ ಅನ್ನೋ ಥರ ಮಾತಾಡಿದ್ರಲ್ಲ, ಅದು ಇವರಿಗೆಲ್ಲ ಭ್ರಮನಿರಸನ ಆಯಿತು. ಅಂದರೆ ಇವರು ಯಾವುದೇ ಸಮಸ್ಯೆಗೆ ಪರಿಹಾರ ಕೊಡೋರಲ್ಲ. ಅಂದರೆ ಇದನ್ನು ಬಿಟ್ಟು ಇನ್ನೊಂದು ಹೈಕಮಾಂಡ್ ಇದೆ ಇಲ್ಲೋ ಅಂತ ಅವ್ರಿಗೆ ಅನಿಸಿದ ಮೇಲೆ ಅವರು ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಇವರೇ ನಮಗೆ ಪರಿಹಾರ ಕೊಡಬೇಕು, ಇನ್ಯಾರಿಂದನೂ ಆಗಲ್ಲ, ಇವರೆಲ್ಲ ನಾಮಕೆ ಅವಸ್ಥೆಗೆ ಇರೋದು ಅನ್ನೋದು ಕಾಂಗ್ರೆಸ್ ಲೀಡರ್ಗಳಿಗೆ ಮನವರಿಕೆ ಆಗೋಯ್ತು. ಅದರಿಂದಾಗಿ ಡೆಲ್ಲಿಗೆ ಹೋಗೋ ಇದಾಯಿತು. ಅಲ್ಲಿ ಪರಿಸ್ಥಿತಿ ಏನಿದೆ ಅಂತಂದರೆ ರಾಹುಲ್ ಗಾಂಧಿ ಟೋಟಲಿ ಇಮ್ಮೆಚೂರ್.
ಸೋನಿಯಾ ಗಾಂಧೀಜಿ ಅವ್ರ ಬಗ್ಗೆ ಅವ್ರಿಗೆ ಅವರ ಹೆಲ್ತು ಸರಿ ಇಲ್ಲ, ಅವರು ಯಾವುದಕ್ಕೂ ತಲೆ ಹಾಕಲ್ಲ ಅಂತ ಬೇರೆ ಹೇಳ್ತಾರೆ. ಆಮೇಲೆ ಒಬ್ಬೊಬ್ಬರು ಕಡೆಗೆ ಒಬ್ಬೊಬ್ಬರು ಇದ್ದಾರೆ. ಇದರಿಂದಾಗಿ ಯಾರು ಎಷ್ಟು ಕೊಡ್ಬೋದು ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಅನ್ನೋದ್ರ ಬಗ್ಗೆ ಸೊ ಅಲ್ಲಿ ನನ್ನ ಕಡೆ ಬಂದವರು ಎಷ್ಟು ಕೊಡ್ತಾರೆ, ನಿನ್ನ ಕಡೆ ಬಂದವರು ಎಷ್ಟು ಕೊಡ್ತಾರೆ, ಈ ರೀತಿ ನಡೆಸ್ಕೊಂಡು ಇವರು ಇತ್ಯರ್ಥ ಮಾಡಲಿಲ್ಲಿ ಫೇಲ್ ಆಗಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಪ್ರತಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ 30ನೇ ತಾರೀಕು ಮುಗೀತು ಅಂತಂದರೆ ಇನ್ಯಾವತ್ತೂ ಕೂಡ ನವಂಬರ್ ಕ್ರಾಂತಿ ಅನ್ನೋಂಗೆ ಇಲ್ಲ. ಯಾಕಂದರೆ ಈ ನವಂಬರ್ ಮುಗದೇ ಹೋಗುತ್ತೆ. ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರ, ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅನ್ಸುತ್ತಾ? ಈಗ ಅವ್ರ ಪ್ರಕಾರ ನವಂಬರ್ ಕ್ರಾಂತಿ ಇಲ್ಲ, ಇನ್ನು ಮುಂದೆ ಸಂಕ್ರಾಂತಿ ಅಂತ ಹೇಳ್ಕೊಂಡಿರ್ಬೇಕು. ಸಂಕ್ರಾಂತಿ ವರ್ಷಕ್ಕೊಂದ್ಸರಿ ಬಂದೇ ಬರ್ತದೆ, ನೀವು ಹೇಳ್ದಿದ್ರು ಬರ್ತದೆ. ನವಂಬರ್ ಕ್ರಾಂತಿ ಯಾವುದೂ ಇಲ್ಲ. ಆದರೆ ಸೃಷ್ಟಿ ಮಾಡಿದ್ದೇ ಕಾಂಗ್ರೆಸ್ನವರು ನವಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ. ಮಾನ್ಯ ರಾಜಣ್ಣವರು ನೇರವಾಗಿ ಹೇಳಿದರು. ಬಟ್ ಕ್ರಾಂತಿ ಮಾಡಲಿಕ್ಕೆ ಹೊರಟೋರು ಏನು ಮಾಡ್ಕೊಂಡ್ರಿ ಈಗ ನೀವು? ವಾಂತಿ ಮಾಡ್ಕೊಂಡಿದ್ದಾರೆ ಈಗ ಅವರು. ಅದರಿಂದಾಗಿ ಇದಕ್ಕೆ ಏನೂ ಬೆಲೆ ಇಲ್ಲ. ಅಧಿಕಾರ ಆಮೇಲೆ ಹೈಕಮಾಂಡ್ ಅಂತಾರೆ. ಡೆಲ್ಲಿ ಈಸ್ ಮೈ ಟೆಂಪಲ್ ಅಂತಾರೆ. ಟೆಂಪಲ್ ಗಾಂಧಿ ಫ್ಯಾಮಿಲಿ ಈಸ್ ಯುವರ್ ಗಾಡ್. ಹಂಗಾದರೆ ಡೆಲ್ಲಿ ಈಸ್ ಎ ಟೆಂಪಲ್, ಗಾಂಧಿ ಫ್ಯಾಮಿಲಿ ಈಸ್ ಎ ಗಾಡ್. ಅದ್ರ ಪ್ರಕಾರ ನಡೀತಾ ಇದು. ಸಿ, ಹೈಕಮಾಂಡ್ ಈಸ್ ಎ ಡೆಡ್ ಬಾಡಿ. ಡೆಡ್ ಬಾಡಿ ನೆವರ್ ಆನ್ಸರ್. ಸಿ, ಆ ಪರಿಸ್ಥಿತಿಗೆ ಬಂದಿದೆ ಕಾಂಗ್ರೆಸ್. ಸರ್, ಒಂದು ವಿಚಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ AICC ಅಧ್ಯಕ್ಷರಾಗಿ ನಾನು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ. ಡಿ ಕೆ ಶಿವಕುಮಾರ್ಗೆ ಅನಿಸಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಂತೂ ಪರಿಹಾರ ಸಿಗಲ್ಲ, ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ, ಸೊ ಹೀಗಾಗಿ ನಾವೇ ಮಾತಾಡ್ಕೊಂಡು ಮುಗಿಸ್ಕೊಳ್ಳೋಣ ಅನ್ನೋಂಥ ತೀರ್ಮಾನಕ್ಕೆ ಬಂದ್ರ ಅಂತ. ಅಲ್ಲ, ನನಗನ್ಸೋದು ಯಾವತ್ತೂ AICC ಅಧ್ಯಕ್ಷರನ್ನು ಹೈಕಮಾಂಡ್ ಅಂತೇಳಿ ಇಡೀ ದೇಶ ತಿಳ್ಕೊಂಡಿದೆ. ಅವರು ನನ್ನ ಕೈಯಲ್ಲಿ ಏನೂ ಇಲ್ಲ, ಐ ಆಮ್ ಹೆಲ್ಪ್ಲೆಸ್, ನನ್ನ ತುಟಿಗಳು ಏನೋ ಗಮ್ಮಾಕಿ ಮೆತ್ತಿಬಿಟ್ಟಿದ್ದಾರೆ ಅನ್ನೋ ಥರ ಮಾತಾಡಿದ್ರಲ್ಲ, ಅದು ಇವರಿಗೆಲ್ಲ ಭ್ರಮನಿರಸನ ಆಯಿತು. ಅಂದರೆ ಇವರು ಯಾವುದೇ ಸಮಸ್ಯೆಗೆ ಪರಿಹಾರ ಕೊಡೋರಲ್ಲ. ಅಂದರೆ ಇದನ್ನು ಬಿಟ್ಟು ಇನ್ನೊಂದು ಹೈಕಮಾಂಡ್ ಇದೆ ಇಲ್ಲೋ ಅಂತ ಅವ್ರಿಗೆ ಅನಿಸಿದ ಮೇಲೆ ಅವರು ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಇವರೇ ನಮಗೆ ಪರಿಹಾರ ಕೊಡಬೇಕು, ಇನ್ಯಾರಿಂದನೂ ಆಗಲ್ಲ, ಇವರೆಲ್ಲ ನಾಮಕೆ ಅವಸ್ಥೆಗೆ ಇರೋದು ಅನ್ನೋದು ಕಾಂಗ್ರೆಸ್ ಲೀಡರ್ಗಳಿಗೆ ಮನವರಿಕೆ ಆಗೋಯ್ತು. ಅದರಿಂದಾಗಿ ಡೆಲ್ಲಿಗೆ ಹೋಗೋ ಇದಾಯಿತು. ಅಲ್ಲಿ ಪರಿಸ್ಥಿತಿ ಏನಿದೆ ಅಂತಂದರೆ ರಾಹುಲ್ ಗಾಂಧಿ ಟೋಟಲಿ ಇಮ್ಮೆಚೂರ್. ಸೋನಿಯಾ ಗಾಂಧೀಜಿ ಅವ್ರ ಬಗ್ಗೆ ಅವ್ರಿಗೆ ಅವರ ಹೆಲ್ತು ಸರಿ ಇಲ್ಲ, ಅವರು ಯಾವುದಕ್ಕೂ ತಲೆ ಹಾಕಲ್ಲ ಅಂತ ಬೇರೆ ಹೇಳ್ತಾರೆ. ಆಮೇಲೆ ಒಬ್ಬೊಬ್ಬರು ಕಡೆಗೆ ಒಬ್ಬೊಬ್ಬರು ಇದ್ದಾರೆ. ಇದರಿಂದಾಗಿ ಯಾರು ಎಷ್ಟು ಕೊಡ್ಬೋದು ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಅನ್ನೋದ್ರ ಬಗ್ಗೆ ಸೊ ಅಲ್ಲಿ ನನ್ನ ಕಡೆ ಬಂದವರು ಎಷ್ಟು ಕೊಡ್ತಾರೆ, ನಿನ್ನ ಕಡೆ ಬಂದವರು ಎಷ್ಟು ಕೊಡ್ತಾರೆ, ಈ ರೀತಿ ನಡೆಸ್ಕೊಂಡು ಇವರು ಇತ್ಯರ್ಥ ಮಾಡಲಿಲ್ಲಿ ಫೇಲ್ ಆಗಿದೆ. ಥ್ಯಾಂಕ್ ಯು. ಇದಿಷ್ಟು ಪ್ರತಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.